ಸರ್ವಜ್ಞ 1600 ಸರ್ವಜ್ಞನೆಂಬುವನು ಗರ್ವದಿಂದಾವನೆ ಸರ್ವರೊಳಗೊಂದು ನುಡಿಕಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಈತನ ಕಾಲಮಾನ 16 ರಿಂದ 17ನೇ ಶತಮಾನ. ಶೈವ ಪರಂಪರೆಯ ಸಂತನೆಂದೇ ಖ್ಯಾತನಾದ ಕವಿ. ಈತ ಜನಿಸಿದ್ದು ಧಾರವಾಡ ಜಿಲ್ಲೆ ಅಂಬಲೂರಲ್ಲಿ. ಸುಮಾರು 3000 ತ್ರಿಪದಿಗಳು ದೊರೆತಿದ್ದು ಮಿತ್ರಸಂಹಿತ ಹಾಗೂ ಕಾಂತಾ ಸಂಹಿತಗಳ ರೂಪದಲ್ಲಿ ಇವು ರಚನೆಗೊಂಡಿವೆ. ತಮಿಳುನಾಡಿನ ತಿರುವಳ್ಳವರ್ ಹಾಗೂ ತೆಲುಗಿನ ವೇಮನನಂತೆ ಕನ್ನಡ ನಾಡಿನಲ್ಲಿ ಪ್ರಸಿದ್ಧನಾದ ಕವಿ. ಸರ್ವಜ್ಞ ಓರ್ವ ಪರಿಪ್ರಾಚಕ, ವ್ಯವಹಾರಜ್ಞಾನ ಹಾಗೂ ವಿವೇಕ ಹೊಂದಿದ ಕವಿ. ಮತಾತೀತವಾದ ವಿಶಾಲದೃಷ್ಟಿ, ಸತ್ಯನಿಷ್ಠುರವಾದ ಗುಣ, ನಿರ್ಭೀತ ವ್ಯಕ್ತಿತ್ವ, ಉತ್ತಮ ಸಾಹಿತ್ಯಿಕ ಮೌಲ್ಯದಿಂದ ತ್ರಿಪದಿಗಳನ್ನು ರಚಿಸಿದ ಮಹಾನ್ ಕವಿ. ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಜನಪರ ನಿಲುವುಗಳಿಂದ ಜನಪ್ರಿಯನಾದ ಅನುಭಾವಿ ಕವಿ ಬಸವರಸ ತಂದೆ ಕುಂಬಾರ ಮಾಳಿ ತಾಯಿ ಎಂಬ ಕಥೆಯು ಈತನ ಸುತ್ತ ಹೆಣೆದಿದೆ. ನೂಕಿದರು ಅವರಾಗ ಕುಹಕತದೊಳು ಬೇಗ ಲೋಕದೊಳಗೆಲ್ಲ ಕಂಡುದನ್ನು ನುಡಿದು ತಾನೇಕವಾಗಿಹನು ಸರ್ವಜ್ಞ. ಸರ್ವಜ್ಞ ಕವಿ, ಸತ್ಯದರ್ಶಿ, ಖಂಡಿತವಾದಿ, ವೈರಾಗ್ಯ, ನಿರ್ಭೀತಿ, ಶುದ್ಧ ಪ್ರೀತಿಯ ಗುಣಗಳಿಂದ ರೂಪುಗೊಂಡವರು. ಶ್ರೀ ಮುಗಳಿಯವರು ಹೇಳುವಂತೆ ಸರ್ವಜ್ಞ ಎಂಬುದು ವ್ಯಕ್ತಿತ್ವ ನಿದರ್ಶಕವಾದ ಬಿರುದಾಗಿದೆ ಎಂಬುದು. ಊರೆಲ್ಲ ನೆಂಟರು ಕೇರಿಯೆಲ್ಲವೂ ಬಳಗ ಧಾರಣಿಯು ಎಲ್ಲ ಕುಲದೈವವಾಗಿದ್ದು ಯಾರನ್ನು ಬಿಡಲಿ ಸರ್ವಜ್ಞ ಎಂಬ ತ್ರಿಪದಿ ಕವಿಯ ಮನೋಭೂಮಿಕೆಯನ್ನು, ಹೃದಯವಂತಿಕೆಯನ್ನು, ಮಾನವೀಯತೆ ಹಾಗೂ ಬಂಧುತ್ವದ ಭಾವನೆಯನ್ನು ತೋರುವಂತಹದ್ದಾಗಿದೆ. ಈ ಕವಿಯು ಸಾರ್ವತ್ರಿಕ ಹಾಗೂ ಸಾರ್ವಕಾಲಿಕವಾದಂತಹ ಜೀವನ ಮೌಲ್ಯಗಳನ್ನು ಜೀವನದ ಉಸಿರಾಗಿಸಿಕೊಂಡು ಬಾಳಿದ ಕವಿ. ಹಿಂದೆ ಸರ್ವಜ್ಞನ ತ್ರಿಪದಿಗಳನ್ನು ಸಾಹಿತ್ಯವೆಂದು ಒಪ್ಪುವ ಮನಸ್ಥಿತಿಯಲ್ಲಿ ಸಾಹಿತ್ಯ ವಿದ್ವಾಂಸರಿರಲಿಲ್ಲ. ಇಂತಹದ್ದೇ ನಿಲುವನ್ನು ಹಿಂದೆ 13ನೇ ಶತಮಾನದ ಶರಣರ ವಚನಗಳ ಬಗ್ಗೆಯೂ ತಾಳಲಾಗಿತ್ತು. ಈ ಕುರಿತು ತ್ರಿಪದಿಗಳನ್ನು ಬಯಲಿಗೆ ತಂದಂತಹ ರೇ. ಉತ್ತಂಗಿ ಚನ್ನಪ್ಪನವರು ಸರ್ವಜ್ಞನ ಕುರಿತು ಹೀಗೆ ಅಭಿಪ್ರಾಯ ಪಡುತ್ತಾರೆ. ಸರ್ವಜ್ಞನ ಪದಗಳಲ್ಲಿ ಜೀವನವನ್ನು, ಭಾವನಿರ್ಭರತೆಯನ್ನು, ವಕ್ರೋಕ್ತಿ ಪ್ರಕಾರವನ್ನು ಕಂಡವರು ಇವುಗಳನ್ನು ಕಾವ್ಯ ರೂಪವೆಂದೇ ಭಾವಿಸುತ್ತಾರೆ. ಈ ಮಾತು ಸರ್ವಜ್ಞ ಕವಿಯ ಘನತೆಯನ್ನು ಸಾರುವಂತಹದ್ದಾಗಿದೆ.